ಇವತ್ತು ರಾಗಿ ಮುದ್ದೆ ಮಾಡೋದು ನೋಡೋಣ. 2 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಒಂದು ದಪ್ಪ ತಳದ ಪಾತ್ರೆ ತೊಗೊಂಡ್ಬಿಟ್ಟು ಇಷ್ಟು ಮುದ್ದೆ ಮಾಡೋದ್ರಿಂದ 2 ಲೋಟ ನೀರಲ್ಲಿ ಒಂದು ಮೀಡಿಯಮ್ ಸೈಜ್ದು 3 ಮುದ್ದೆ ಅಥವಾ ಒಂದು ಸಣ್ಣ ಮುದ್ದೆ 4 ಮುದ್ದೆ ತನಕ ಮಾಡಬಹುದು. ಅಥವಾ ದೊಡ್ಡ ಸೈಜ್ ಮಾಡ್ತೀನಿ ಅಂದರೆ ಒಂದು 2 ದೊಡ್ಡ ಸೈಜ್ ಮುದ್ದೆ ಮಾಡ್ಬೋದು. ಆಮೇಲೆ ಒಂದು 3/4 ಚಮಚದಷ್ಟು ತುಪ್ಪ ಹಾಕ್ಬಿಟ್ಟು, ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ಬೇಕಾಗಿರೋಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ 2 ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ರಾಗಿ ಹಿಟ್ಟು ಹಾಕೋಕ್ಕೆ ಮುಂಚೆ ನೀರು ಸ್ವಲ್ಪ ಮರಳ್ತಾ ಇರಬೇಕು. ತುಂಬ ತಣ್ಣಗಿರೋ ನೀರಿಗೆ ರಾಗಿ ಹಿಟ್ಟನ್ನ ಡೈರೆಕ್ಟಾಗಿ ಹಾಕಬೇಡಿ. ಗುಳ್ಳೆ ಬರ್ತಾ ಇರುತ್ತಲ್ವ, ಅಂಥ ಟೈಮಲ್ಲಿ ಹಾಕಿದ್ರೆ ಒಳ್ಳೆಯದು. ನಂಗೆ ಗೊತ್ತು ರಾಗಿ ಮುದ್ದೆ ನೀವೆಲ್ಲರೂ ಮಾಡಿರ್ತೀರ ಅಂತಂದ್ಬಿಟ್ಟು, ಅಥವಾ ಮಾಡಿಲ್ದಲ್ಲೇ ಇರೋರು ಇರಬಹುದು, ಯಾರಿಗಾನ ಉಪಯೋಗ ಆಗುತ್ತೇನೋ ಅಂತಂದ್ಬಿಟ್ಟು ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಪೂರ್ತಿ ಮೇಲೆ ತನಕ ನೊರೆ ಬಂದುಬಿಟ್ಟು ಚೆನ್ನಾಗಿ ಅದು ಒಂದು 5 ರಿಂದ 7 ನಿಮಿಷ ಚೆನ್ನಾಗಿ ಬೇಯಬೇಕು. ಬೆಂದಮೇಲಿಂದ ಈ ಥರ ಮುದ್ದೆ ಕೋಲು ತೊಗೊಂಬಿಟ್ಟು ಸರ ಅಂತ ತಿರುಗಿಸ್ಬಿಡ್ಬೇಕು. ಅಂದರೆ ತುಂಬ ಟೈಮ್ ತೊಗೊಳ್ದಿರ ಈ ಟೈಮಲ್ಲಿ ನೀವು ಬೇಗ ತಿರುಗಿಸ್ತೀರಲ್ವ, ಆವಾಗಲೇ ಗಂಟಾಗ್ದಿರ ಇರೋವಂಥ ಮುದ್ದೆ ಆಗುತ್ತೆ. ನೀವು ಅಕಸ್ಮಾತ್ ತುಂಬ ನಿಧಾನ ಮಾಡಿದ್ರೆ ಇವಾಗ ಪಾಕೆಟ್ಸ್ ಥರ ಫಾರ್ಮ್ ಆಗಿಬಿಡುತ್ತೆ. ಅಂದರೆ ಮುದ್ದೆ ಮೆತ್ತಗಾಗ್ದಿರ ಅಲ್ಲಲ್ಲಿ ಗಂಟಾಗ್ಬಿಡುತ್ತೆ. ನೋಡಿ, ಈ ಥರ ಎಲ್ಲ ಕಡೆಯಿಂದನೂ ನೀಟಾಗಿ ಕಲಿಸ್ಕೊಂಡು ಮುದ್ದೆನ ಚೆನ್ನಾಗಿ ತಿರುಗ್ಕೋಬೇಕು. ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ಸಣ್ಣ ಉರಿ ಇಡ್ಬೋದು, ಇಲ್ಲ ಅಂತಂದರೆ ಒಲೆನ ಆಫ್ ಮಾಡಿಬಿಟ್ಟು ಮಾಡ್ಕೊಂಬಿಡ್ಬೋದು. ಯಾಕಂದರೆ ಸುಮಾರು ಹೊತ್ತು ಬೆಂದಿರುತ್ತಲ್ವ, ಫುಲ್ ಬಿಸಿ ಇರುತ್ತೆ. ಆಚೆ ಕಡೆ ಮಾತ್ರ ಬೆಂದಿದೆ, ಒಳಗೆ ಬೆಂದಿರಲ್ವೇನೋ ಅನ್ನೋಂಥ ಯೋಚನೆ ಬೇಕಾಗಿಲ್ಲ. ನೀಟಾಗಿ ಒಳಗೆಲ್ಲ ಬೆಂದಿರುತ್ತೆ. ಸ್ಟವ್ವಿಂದ ಕೆಳಗೆ ಇಳಿಸ್ಬಿಟ್ಟು ಇನ್ನೊಂದು ರೌಂಡ್ ಕ್ಲೀನಾಗಿ ಕದ್ರಿಕೊಂಡು ಎಲ್ಲ ನೀಟಾಗಿ ಬೆರೆಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀವು ಸರಸರ ಅಂತ ಮಾಡ್ಕೋಬೇಕು ಮುದ್ದೆ ಮಾಡುವಾಗ, ತುಂಬ ನಿಧಾನ ಮಾಡೋಕ್ಕಾಗಲ್ಲ. ಕೆಲವರು ಮುದ್ದೆ ಮಾಡುವಾಗ ಫಸ್ಟಿಗೆ ಒಂಚೂರು ರಾಗಿ ಹಿಟ್ಟನ್ನ ನೀರಿಗೆ ಹಾಕ್ಬಿಟ್ಟು ಮಾಡ್ತಾರೆ. ಕೆಲವರು ನೀರಲ್ಲಿ ಕದ್ರಿಬಿಟ್ಟು ಅದನ್ನು ಫಸ್ಟು ಬೇಯಿಸ್ಕೊಂಬಿಟ್ಟು ಮಾಡ್ತಾರೆ. ಆಮೇಲೆ ಕೆಲವರು ಕುದಿಯೋ ನೀರಿಗೆ ಬರೀ ರಾಗಿ ಹಿಟ್ಟನ್ನ ಡೈರೆಕ್ಟಾಗಿ ಹಾಕ್ಬಿಟ್ಟು ಮಾಡ್ತಾರೆ. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅನ್ನೋದನ್ನು ತಿಳಿಸಿ. ನಾನು ಈ ಥರ ಮಾಡ್ತೀನಿ. ಕೈಯಲ್ಲಿ ಮುಟ್ಟು ನೋಡಿದ್ರೆ ನೋಡಿ, ಅಂಟ್ತಾ ಇಲ್ಲ, ನೀಟಾಗಿ ಒಂದು ಮುದ್ದೆ ಥರ ರೌಂಡ್ ಥರ ಆಗ್ತಾಯಿದೆ. ಈ ಥರ ಆಗೋವರೆಗೂ ನೀವು ಕ್ಲೀನಾಗಿ ಬೇಯಿಸ್ಕೋಬೇಕು. ಅರ್ಧಂಬರ್ಧ ಬೆಂದಿದ್ರೆ ಕೈಗೆ ಅಂಟ್ತಾ ಇರುತ್ತೆ. ನಿಮಗೆ ಡೌಟ್ ಆಗೋದಾದರೆ ಒಂದು ಸರ್ತಿ ಕೈಯಲ್ಲಿ ಮುಟ್ಟು ನೋಡಿ, ನಿಮ್ಗೆ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗೋದಕ್ಕೋಸ್ಕರ ಮುಟ್ಟು ನೋಡಿದ್ರೆ ಅದಿನ್ನೂ ಅಂಟ್ತಾ ಇದ್ದರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಮತ್ತು ತಿರ್ಗಾ ನೀವು ಒಲೆ ಮೇಲೆ ಇಟ್ಬಿಟ್ಟು ಇನ್ನೊಂದು 2 ನಿಮಿಷ ಆ ಒಲೆ ಮೇಲೇ ತಿರುಗಿದ್ರೆ ಆವಾಗ್ಲೂ ಬೇಯುತ್ತೆ. ಆಮೇಲೆ ಮುದ್ದೆ ಥರ ಕಟ್ಕೊಂಬಿಟ್ರೆ ಉಂಡೆ ಮಾಡ್ಕೊಂಬಿಟ್ಟು ಬಿಸಿಯಾಗಿರೋ ರಾಗಿ ಮುದ್ದೆ ರೆಡಿ. ರಾಗಿ ಮುದ್ದೆನ ನೀವು ಯಾವುದನ್ನ ಹುಳಿ, ಗೊಜ್ಜು ಅಥವಾ ಚಟ್ನಿ ಜೊತೆನಲ್ಲೆಲ್ಲ ತಿನ್ಬಹುದು. ನಾನು ಮಾಡಿರೋ ಮುದ್ದೆ ಹೇಗೆ ಅನ್ನಿಸ್ತು? ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ?